ಮಹಾಭಾರತದಲ್ಲಿ ಪಾಂಡವರು ಮತ್ತು ಕೌರವರು ಒಬ್ಬನೇ ತಂದೆಯ ಮಕ್ಕಳು ಅಂದ್ರೆ ನಂಬ್ತೀರಾ? ಇದಕ್ಕೆ ಕಾರಣವಾದ ಸಂಪ್ರದಾಯವೇ ನಿಯೋಗ. ಇದು ಪಾಪವೋ ಧರ್ಮವೋ ಈ ವಿಡಿಯೋ ನೋಡಿ ನಿರ್ಧರಿಸಿ. ಪ್ರಾಚೀನ ಭಾರತದಲ್ಲಿ ಒಬ್ಬ ರಾಜನು ಸಂತಾನವಿಲ್ಲದ ಸತ್ತರೆ ವಂಶ ಉಳಿಸಲು ಅನುಸರಿಸಿದ ವಿಶೇಷ ಪದ್ಧತಿಯೇ ನಿಯೋಗ. ಇಲ್ಲಿ ಕಾಮನೆಗಿಂತ ಹೆಚ್ಚಾಗಿ ಕರ್ತವ್ಯ ಮುಖ್ಯವಾಗಿತ್ತು. ಮಹಿಳೆಯು ತನ್ನ ಇಚ್ಛೆಯಿಂದಲ್ಲ, ಬದಲಾಗಿ ಕುಲದ ಹಿರಿಯರ ಆಜ್ಞೆಯಂತೆ ಒಬ್ಬ ಜ್ಞಾನಿ ಅಥವಾ ಋಷಿಯ ಮೂಲಕ ಸಂತಾನ ಪಡೆಯಬೇಕಿತ್ತು. ಇದು ಕೇವಲ ವಂಶೋದ್ಧಾರಕ್ಕಾಗಿ ಮಾತ್ರ. ಮಹಾಭಾರತದಲ್ಲಿ ರಾಜ ವಿಚಿತ್ರವೀರ್ಯ ಸಂತಾನವಿಲ್ಲದೆ ಸತ್ತಾಗ ಅವನ ತಾಯಿ ಸತ್ಯವತಿ ಋಷಿ ವ್ಯಾಸರನ್ನು ನಿಯೋಗಕ್ಕೆ ಆಹ್ವಾನಿಸಿದಳು. ಮೊದಲ ರಾಣಿ ಅಂಬಿಕೆ ವ್ಯಾಸರ ತೇಜಸ್ಸನ್ನು ನೋಡಿ ಹೆದರಿ ಕಣ್ಣು ಮುಚ್ಚಿದಳು. ಪರಿಣಾಮ ಹುಟ್ಟಿದವನೇ ಅಂಧ ರಾಜ ಧೃತರಾಷ್ಟ್ರ. ಎರಡನೆಯ ರಾಣಿ ಅಂಬಾಲಿಕೆ ಭಯದಿಂದ ಬಿಳಿಚಿಕೊಂಡಳು. ಹಾಗಾಗಿ ಹುಟ್ಟಿದವನು ರಕ್ತಹೀನತೆಯಿಂದ ಕೂಡಿದ ಪಾಂಡು. ಆದರೆ ಒಬ್ಬ ದಾಸಿ ಭಕ್ತಿಯಿಂದ ವ್ಯಾಸರನ್ನು ಸ್ವಾಗತಿಸಿದಳು. ಅವಳ ಮಗನೇ ಧರ್ಮದ ಪ್ರತಿರೂಪ ವಿದುರ. ಈ ಮೂವರು ಹುಟ್ಟದಿದ್ದರೆ ಮಹಾಭಾರತ ಯುದ್ಧವೇ ನಡೆಯುತ್ತಿರಲಿಲ್ಲ.